ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂಬುದಾಗಿ ಈ ದಿನದ ದೇವರ ವಾಕ್ಯವನ್ನ ನಿಮ್ಮಲ್ಲಿ ಹಂಚಿಕೊಳ್ಳಲು ಬಯಸುತ್ತೇವೆ. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯದ 9ನೇ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ಇಗೋ, ಹೊಸ ಕಾರ್ಯವನ್ನ ಮಾಡುವೆನು. ಹೌದು ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ಇದುವರೆಗೂ ನೀವು ಏನನ್ನೆಲ್ಲ ಆಗುವುದಿದೆಯೋ, ಏನೆಲ್ಲ ಕಂಡಿದ್ದೀರೋ, ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿರುವಂತಹ ಒಂದು ಹೊಸ ಕಾರ್ಯವನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವರಾಗಿದ್ದಾರೆ. ಇದುವರೆಗೂ ನೀವು ಪ್ರಾರ್ಥನೆಯಲ್ಲಿ ಕಾದಿರಬಹುದು, ಅಥವಾ ಹಿಂದಿನ ಸಂಗತಿಗಳ ಕುರಿತಾಗಿ ಮುಂದೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲವಾ ಎಂಬುದಾಗಿ ನೀವು ತಿಳಿದುಕೊಂಡಿರಬಹುದು. ಹಿಂದೆ ಆಗಿರುವಂತಹ ಒಂದು ಲಾಸ್ ಆಗಿರಬಹುದು, ಅಥವಾ ತೊಂದರೆಗಳಾಗಿರಬಹುದು, ಏನೇ ಆಗಿದ್ದರೂ ಕೂಡ ಅವೆಲ್ಲವನ್ನ ಕೂಡ ನಾವು ಮರೆತು ಮುಂದೆ ನಡೆಯುವಾಗ ದೇವರು ನಮಗೆ ಬಲವನ್ನ ಕೊಡುವಾತನಾಗಿದ್ದಾರೆ. ಬಲವನ್ನು ಮಾತ್ರವೇ ಅಲ್ಲ, ಅವರು ಹೊಸ ಕಾರ್ಯವನ್ನ ಮಾಡ್ತೇನೆ ಅಂತೇಳಿ ಜೀವನದಲ್ಲಿ ದೇವರು ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ. ಹಾಗಾದರೆ ಆ ಒಂದು ಹೊಸ ಕಾರ್ಯವನ್ನ ನಾವು ಕಂಡುಕೊಳ್ಳಲು ಹಳೆಯದನ್ನ ಮರೆತು ಹಳೆಯ ಕಾರ್ಯಗಳ ಕುರಿತಾಗಿ ಚಿಂತಿಸದ ಹಾಗೆ ಮುಂದೆ ಮಾಡಬೇಕಾಗಿರುವಂತಹ ಕಾರ್ಯಗಳ ಕುರಿತಾಗಿ ನಾವು ಗಮನ ಇಡೋಣ. ದೇವರು ಮಾಡುವಂತಹ ಹೊಸ ಕಾರ್ಯವನ್ನ ಎದುರು ನೋಡೋಣ. ಆಗ ಹೊಸ ಕಾರ್ಯವನ್ನ ನೀವು ಹೊಂದಿಕೊಳ್ಳುತ್ತೀರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನೀವು ವಾಗ್ದಾನ ಮಾಡಿದ ಹಾಗೆ ಕರ್ತನೆ, ಹೊಸ ಕಾರ್ಯಗಳನ್ನ ನನ್ನ ಸಹೋದರ ಸಹೋದರಿಯ ಜೀವಿತದಲ್ಲಿ ನೀವು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಅಪ್ಪ. ಕರ್ತನೆ, ಇದುವರೆಗೂ ಸ್ವಾಮಿ ಕಷ್ಟಗಳಲ್ಲಿಯೇ ಕಣ್ಣೀರಿನಲ್ಲಿಯೇ ಕರ್ತನೆ ಅಪ್ಪ ಹಾಗೆ ಹೋಗುತ್ತಿರುವಂತಹ ಅನೇಕ ಜನರು ಸ್ವಾಮಿ ಅಪ್ಪ, ಇನ್ನು ಮುಂದೆ ಹೊಸ ದಿನ ನಮಗೆ ಇಲ್ಲವೋ, ಹೊಸ ಕಾರ್ಯಗಳನ್ನ ಕಾಣಲು ಸಾಧ್ಯವಿಲ್ಲ ಎಂಬುದಾಗಿ ಕರ್ತನೆ ಪ್ರಶ್ನೆಯಲ್ಲಿ ಕುಳಿತಿರುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಉತ್ತರವಾಗಿ ಕರ್ತನೆ ಹೊಸ ಕಾರ್ಯಗಳನ್ನ ನೀವು ನೆರವೇರಿಸಿ ಸ್ವಾಮಿ. ಕರ್ತನೆ, ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂಬುದಾಗಿ ವಾಕ್ಯದಲ್ಲಿ ಹೇಳಿದ್ದೀರಿ. ಅದೇ ಪ್ರಕಾರವಾಗಿ ಕರ್ತನೆ, ಯಾರಿಗೆಲ್ಲ ಏನೆಲ್ಲ ಅಸಾಧ್ಯವಾಗಿದೆಯೋ ಸ್ವಾಮಿ, ನೀವು ಕರ್ತನೆ ಸಾಧ್ಯವಾಗಿ ಹೊಸ ಕಾರ್ಯಗಳನ್ನ ಅವರ ಜೀವಿತಗಳಲ್ಲಿ ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ಕರ್ತನೆ.